FPOಗಳೇನಿದೆ ನಮ್ಮ ನರೇಂದ್ರ ಮೋದಿಜಿ ಅವರ ಕನಸು. ಅವರ ಒಂದು ಕನಸಿನ ಕೂಸು ಇವತ್ತು ನಮ್ಮ ಏನು ಮಂಡಿಕಲ್ ಭಾಗದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿ ಆಗೋಕೆ ಹೊರಟಿದೆ. ಅಂತಹ ಒಂದು ಒಳ್ಳೆಯ ಕ್ಷಣಗಳಲ್ಲಿ ನಾನು ಸಹ ಸಾಕ್ಷೀಕರಣಗೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಮಂಡಿಕಲ್ FPO ಏನಿದೆ ಇವತ್ತು ಅದ್ಭುತವಾಗಿ ಬೆಳೀತಾ ಇದೆ. ನೂರಾರು ಸಂಖ್ಯೆಯಲ್ಲಿ ರೈತರು ಇದರಲ್ಲಿ ಷೇರುದಾರರಾಗಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಷೇರುದಾರರಾಗಿದ್ದಾರೆ. ಈಗ ಈ FPOನ ಅಧ್ಯಕ್ಷತೆಯನ್ನ ನನ್ನ ಅಣ್ಣನಾದಂತಹ ದಯಾನಂದ್ರವರು ವಹಿಸ್ಕೊಂಡಿದ್ದಾರೆ. ಜೊತೆಗೆ ನನ್ನೆಲ್ಲ ಆತ್ಮೀಯ ಸ್ನೇಹಿತರು, ನನ್ನ ಹಿರಿಯರಾದ ಶ್ರೀಧರ್ ಸ್ವಾಮಿಗಳು, ನೋಡಿ ನನ್ನ ಸಂಘದ ಶಕ್ತಿಯವರು, ಅವರು ನಮ್ಮ ರಜತಾದ್ರಿ ಸ್ವಾಮಿಗಳು, ನಮ್ಮ ನಾಗರಾಜ ಅಣ್ಣ ಅವರು, ರಾಮಕೃಷ್ಣ ಅಣ್ಣ ಅವರು, ಅಕ್ಕಲ್ ರೆಡ್ಡಿ ಅಣ್ಣ ಅವರು. ಮತ್ತೆ ಅಕ್ಕಲ್ ರೆಡ್ಡಿ ಅಣ್ಣನ ನಾನು ಮೆನ್ಷನ್ ಮಾಡಬೇಕು, ನನ್ನ ತುಂಬಾ ಆತ್ಮೀಯ ಸಂಬಂಧಿಕರು. ಮತ್ತೆ ನನ್ನ ಶ್ರೀಧರ್ ಏನಿದ್ದಾರೆ, ಅಡ್ಗಲ್ ಶ್ರೀಧರ್ ಅವ್ರ ತಂದೆಯವರು, ಜೊತೆಗೆ ನನ್ನ ಇನ್ನೊಬ್ಬ ಸ್ನೇಹಿತರು ಮಧು ಅವ್ರ ತಂದೆಯವರು, ಅವರು ಸಹ ವೆಂಕಟರಾಮಣ್ಣ ಇದ್ದಾರೆ. ಇವರೆಲ್ಲರ ನೋಡಿ ಏನು ಒಂದು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಕ್ಕೋಸ್ಕರ ಇವತ್ತು ಆ FPO ಕೆಲವೇ ವರ್ಷಗಳಲ್ಲಿ, ಒಂದು 3-4 ವರ್ಷ ಆಗಿರ್ಬೋದು ಆಗಿ, ಅಷ್ಟರಲ್ಲೇ ತುಂಬಾ ಹಣವನ್ನ ಕಲೆಕ್ಟ್ ಮಾಡಿ ಏನು ರೈತರಿಗೂ ಕೂಡ ಲಾಭಾಂಶವನ್ನ ಕೊಟ್ಟು, ಜೊತೆಗೆ ನಮ್ಮದೇ ಒಂದು ಲೇಔಟ್ ನಲ್ಲಿ ಒಂದು ಸೈಟ್ ಅನ್ನ ಸಹ ಇವತ್ತು ಪರ್ಚೇಸ್ ಮಾಡಿ ಅದರಲ್ಲಿ ಭೂಮಿ ಪೂಜೆ ಮಾಡಕ್ ಹೊರಟಿದ್ದಾರೆ. ಏನು ಅವರು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಒಂದಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ಅವ್ರು ಬಂದು, ಯಾವುದು ವಾಲ್ಮಾರ್ಟ್ ಕಂಪ್ನಿಯವರು ಅವರ CSR ಫಂಡ್ ನಿಂದ ಕಟ್ಟಡ ನಿರ್ಮಾಣಕ್ಕೆ ಹಣವನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟೆಲ್ಲಾ ಕೆಲಸವನ್ನ ಮಾಡ್ಬೇಕಂದ್ರೆ ಒಂದು ಮುಂದಾಳತ್ವ ಇರಬೇಕು. ಆ ರೀತಿಯ ಮುಂದಾಳತ್ವ ನಿಜಕ್ಕೂ ನನ್ನ ಮಂಡಿಕಲ್ ಹೋಬಳಿಗೆ ಸ್ವಲ್ಪ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನನ್ನ ಹೆಮ್ಮೆ ಇದೆ. ನನ್ನ ಚಿಕ್ಕಬಳ್ಳಾಪುರದಲ್ಲಿ ಮಂಡಿಕಲ್ ಏನು ಹೋಬಳಿಯಲ್ಲಿ ನಾವು ಹುಟ್ಟಿರೋದಕ್ಕೆ ಎಲ್ಲರೂ ಸಹ ಈ ರೀತಿ ನಿಸ್ವಾರ್ಥವಾಗಿ ಕೆಲಸ ಮಾಡಿ ಇವತ್ತು ಒಂದು ಕಟ್ಟಡದ ಏನು ಒಂದು ಗುದ್ದಲಿ ಪೂಜೆ ಮಾಡಿದ್ದಾರೆ. ಈ ಗೋಧೂಳಿ ಸಮಯದಲ್ಲಿ ಈ ಮಾಡಿರುವಂತಹ ಈ ಒಂದು ಪೂಜೆ ನನ್ನೆಲ್ಲ ರೈತ ಬಾಂಧವರಿಗೆ ಒಳ್ಳೇದಾಗ್ಲಿ. ಈ ರೀತಿಯ FPOಗಳು ಎಲ್ಲ ಕಡೆ ಹರಡ್ಲಿ, ರೈತರಿಗೆ ಈ FPOಗಳ ಮುಖಾಂತರ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಕೇಳ್ಕೊಂಡು ಇಡೀ ನನ್ನ ತಂಡಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದೀನಿ ಸರ್. FPOಗಳೇನಿದೆ ನಮ್ಮ ನರೇಂದ್ರ ಮೋದಿಜಿ ಅವರ ಕನಸು. ಅವರ ಒಂದು ಕನಸಿನ ಕೂಸು ಇವತ್ತು ನಮ್ಮ ಏನು ಮಂಡಿಕಲ್ ಭಾಗದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿ ಆಗೋಕೆ ಹೊರಟಿದೆ. ಅಂತಹ ಒಂದು ಒಳ್ಳೆಯ ಕ್ಷಣಗಳಲ್ಲಿ ನಾನು ಸಹ ಸಾಕ್ಷೀಕರಣಗೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಮಂಡಿಕಲ್ FPO ಏನಿದೆ ಇವತ್ತು ಅದ್ಭುತವಾಗಿ ಬೆಳೀತಾ ಇದೆ. ನೂರಾರು ಸಂಖ್ಯೆಯಲ್ಲಿ ರೈತರು ಇದರಲ್ಲಿ ಷೇರುದಾರರಾಗಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಷೇರುದಾರರಾಗಿದ್ದಾರೆ. ಈಗ ಈ FPOನ ಅಧ್ಯಕ್ಷತೆಯನ್ನ ನನ್ನ ಅಣ್ಣನಾದಂತಹ ದಯಾನಂದ್ರವರು ವಹಿಸ್ಕೊಂಡಿದ್ದಾರೆ. ಜೊತೆಗೆ ನನ್ನೆಲ್ಲ ಆತ್ಮೀಯ ಸ್ನೇಹಿತರು, ನನ್ನ ಹಿರಿಯರಾದ ಶ್ರೀಧರ್ ಸ್ವಾಮಿಗಳು, ನೋಡಿ ನನ್ನ ಸಂಘದ ಶಕ್ತಿಯವರು, ಅವರು ನಮ್ಮ ರಜತಾದ್ರಿ ಸ್ವಾಮಿಗಳು, ನಮ್ಮ ನಾಗರಾಜ ಅಣ್ಣ ಅವರು, ರಾಮಕೃಷ್ಣ ಅಣ್ಣ ಅವರು, ಅಕ್ಕಲ್ ರೆಡ್ಡಿ ಅಣ್ಣ ಅವರು. ಮತ್ತೆ ಅಕ್ಕಲ್ ರೆಡ್ಡಿ ಅಣ್ಣನ ನಾನು ಮೆನ್ಷನ್ ಮಾಡಬೇಕು, ನನ್ನ ತುಂಬಾ ಆತ್ಮೀಯ ಸಂಬಂಧಿಕರು. ಮತ್ತೆ ನನ್ನ ಶ್ರೀಧರ್ ಏನಿದ್ದಾರೆ, ಅಡ್ಗಲ್ ಶ್ರೀಧರ್ ಅವ್ರ ತಂದೆಯವರು, ಜೊತೆಗೆ ನನ್ನ ಇನ್ನೊಬ್ಬ ಸ್ನೇಹಿತರು ಮಧು ಅವ್ರ ತಂದೆಯವರು, ಅವರು ಸಹ ವೆಂಕಟರಾಮಣ್ಣ ಇದ್ದಾರೆ. ಇವರೆಲ್ಲರ ನೋಡಿ ಏನು ಒಂದು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಕ್ಕೋಸ್ಕರ ಇವತ್ತು ಆ FPO ಕೆಲವೇ ವರ್ಷಗಳಲ್ಲಿ, ಒಂದು 3-4 ವರ್ಷ ಆಗಿರ್ಬೋದು ಆಗಿ, ಅಷ್ಟರಲ್ಲೇ ತುಂಬಾ ಹಣವನ್ನ ಕಲೆಕ್ಟ್ ಮಾಡಿ ಏನು ರೈತರಿಗೂ ಕೂಡ ಲಾಭಾಂಶವನ್ನ ಕೊಟ್ಟು, ಜೊತೆಗೆ ನಮ್ಮದೇ ಒಂದು ಲೇಔಟ್ ನಲ್ಲಿ ಒಂದು ಸೈಟ್ ಅನ್ನ ಸಹ ಇವತ್ತು ಪರ್ಚೇಸ್ ಮಾಡಿ ಅದರಲ್ಲಿ ಭೂಮಿ ಪೂಜೆ ಮಾಡಕ್ ಹೊರಟಿದ್ದಾರೆ. ಏನು ಅವರು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಒಂದಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ಅವ್ರು ಬಂದು, ಯಾವುದು ವಾಲ್ಮಾರ್ಟ್ ಕಂಪ್ನಿಯವರು ಅವರ CSR ಫಂಡ್ ನಿಂದ ಕಟ್ಟಡ ನಿರ್ಮಾಣಕ್ಕೆ ಹಣವನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟೆಲ್ಲಾ ಕೆಲಸವನ್ನ ಮಾಡ್ಬೇಕಂದ್ರೆ ಒಂದು ಮುಂದಾಳತ್ವ ಇರಬೇಕು. ಆ ರೀತಿಯ ಮುಂದಾಳತ್ವ ನಿಜಕ್ಕೂ ನನ್ನ ಮಂಡಿಕಲ್ ಹೋಬಳಿಗೆ ಸ್ವಲ್ಪ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನನ್ನ ಹೆಮ್ಮೆ ಇದೆ. ನನ್ನ ಚಿಕ್ಕಬಳ್ಳಾಪುರದಲ್ಲಿ ಮಂಡಿಕಲ್ ಏನು ಹೋಬಳಿಯಲ್ಲಿ ನಾವು ಹುಟ್ಟಿರೋದಕ್ಕೆ ಎಲ್ಲರೂ ಸಹ ಈ ರೀತಿ ನಿಸ್ವಾರ್ಥವಾಗಿ ಕೆಲಸ ಮಾಡಿ ಇವತ್ತು ಒಂದು ಕಟ್ಟಡದ ಏನು ಒಂದು ಗುದ್ದಲಿ ಪೂಜೆ ಮಾಡಿದ್ದಾರೆ. ಈ ಗೋಧೂಳಿ ಸಮಯದಲ್ಲಿ ಈ ಮಾಡಿರುವಂತಹ ಈ ಒಂದು ಪೂಜೆ ನನ್ನೆಲ್ಲ ರೈತ ಬಾಂಧವರಿಗೆ ಒಳ್ಳೇದಾಗ್ಲಿ. ಈ ರೀತಿಯ FPOಗಳು ಎಲ್ಲ ಕಡೆ ಹರಡ್ಲಿ, ರೈತರಿಗೆ ಈ FPOಗಳ ಮುಖಾಂತರ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಕೇಳ್ಕೊಂಡು ಇಡೀ ನನ್ನ ತಂಡಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದೀನಿ ಸರ್.